3 ಟೀ ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ನಂತರ ತುಪ್ಪ ಕಾಯೋದಕ್ಕೆ ಬಿಡಬೇಕು. ನಂತರ 1 ಟೇಬಲ್ ಸ್ಪೂನ್ ಬಾದಾಮ್ ಗೋಂದನ್ನು ಹಾಕಿ ಫ್ರೈ ಮಾಡಿ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿದ ನಂತರ ಈಗ ಅದೇ ಸೇಮ್ ಪ್ಯಾನಿಗೆ 100 ಗ್ರಾಮ್ ಕ್ಯಾಶ್ಯೂ ನಟ್ಸ್, 100 ಗ್ರಾಮ್ ಬಾದಾಮ್, 100 ಗ್ರಾಮ್ ಪಂಪ್ಕಿನ್ ಸೀಡ್ಸ್, 100 ಗ್ರಾಮ್ ರೇಸನ್ಸನ್ನು ಹಾಕಿ, ಈಗ ಅರ್ಧ ಟೀ ಸ್ಪೂನ್ ಗಸಗಸೆಯನ್ನು ಹಾಕಿ, 50 ಗ್ರಾಮ್ ಹುರಿಗಡಲೆ, 50 ಗ್ರಾಮ್ ಶೇಂಗಾವನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿದ ನಂತರ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಗ್ರೇಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿಯನ್ನು ಹಾಕಿ ಅದನ್ನು ಸಹ ರೋಸ್ಟ್ ಮಾಡಿಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನಿಗೆ 10 ಡೇಟ್ಸನ್ನು ಕಟ್ ಮಾಡ್ಕೊಂಡಿರೋದು ಮತ್ತು 8 ಅಂಜೂರಗಳನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿಕೊಂಡು ಅದನ್ನು ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಕೂಲ್ ಆಗಿದ ನಂತರ ರೋಸ್ಟೆಡ್ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತರಿಯಾಗಿ ಬ್ಲೆಂಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ಈಗ ರಿಮೈನಿಂಗ್ ರೋಸ್ಟೆಡ್ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ 1 ಅಚ್ ಬೆಲ್ಲವನ್ನು ನಾನು ಕುಟ್ಟು ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ರೋಸ್ಟ್ ಮಾಡಿರೋ ಡೇಟ್ಸ್ ಮತ್ತು ಅಂಜೂರವನ್ನು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಬ್ಲೆಂಡ್ ಮಾಡ್ಕೊಂಡಿರೋದನ್ನು ಅಗೇನ್ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಕಾರ್ಡಮಮ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಲಡ್ಡುಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡ್ರೆ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಲಡ್ಡೂಸ್ ತಿನ್ನೋದ್ರಿಂದ ಆಗುವ ಯೂಸಸ್ ಏನು ಅಂತ ನೋಡೋಣ. ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಕ್ಯಾನ್ಸರ್, ಇಟ್ ಹೆಲ್ಪ್ಸ್ ಇನ್ ವೇಟ್ ಲಾಸ್, ಇಟ್ ಕೀಪ್ಸ್ ಯುವರ್ ಸ್ಕಿನ್ ಸಪ್ಲೈ ಆ್ಯಂಡ್ ಹೆಲ್ದಿ, fights against constipation and anemia, it maintains a healthy heart and healthy bone, and fight against stress and depression.